ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಮ್ಮನೆಯವರು ಕೆಲಸ ಮುಗಿಸ್ಕೊಂಬಂದರು. 9:30 ಆಗಿತ್ತು ನೈಟು. ಬಂದ ತಕ್ಷಣ ನಮ್ಮ ನಾಯಿನ ಒಂದು ಸ್ವಲ್ಪ ಹೊತ್ತು ಹೊರಗಡೆ ತಿರ್ಗಾಡೋಕ್ಕೆ ಬಿಟ್ಬಿಡ್ತಾರೆ. ಬೆಳಗ್ಗೆಯಿಂದ ಅವನನ್ನು ಬಿಟ್ಟಿರಲ್ಲ, ನೈಟ್ ಹೊತ್ತು ಮಾತ್ರ ಅವನನ್ನು ಬಿಡೋದು. ನೋಡಿ ಅವನು ಯಾವ ಥರ ಆಡ್ತಿದ್ದಾನೆ ಅಂತ. ಹೊಡೋದ ಫ್ರೆಂಡ್ಸ್. ಹಾಗೇನೆ ಬರಬೇಕಾದ್ರೆ ನಮ್ಮ ಯಜಮಾನ್ರು ಚಿಕನ್ ತೊಗೊಂಬಂದಿದ್ರು. ನೈಟ್ ಆಲ್ರೆಡಿ 9:30 ಆಗಿತ್ತು. ನಾನು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ 9:45 ಆಗಿತ್ತು. ಈಗ ಸ್ವಲ್ಪ ಕಬಾಬು ಮತ್ತು ಬಿರಿಯಾನಿ ಸ್ವಲ್ಪ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಕಬಾಬಿಗೆ ಸ್ವಲ್ಪ ಎಲ್ಲ ದಪ್ಪದಾಗಿ ಕಟ್ ಮಾಡಿದ್ರು ಚಿಕನ್ನ. ಅದಕ್ಕೆ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ. ನೈಟ್ ಹೊತ್ತು ಚಿಕನ್ ತಂದರೆ ನನಗೆ ಇದೊಂದು ಹಿಂಸೆ. ಯಾಕೆಂದರೆ ಅಡುಗೆ ರೆಡಿ ಆಗೋ ಅಷ್ಟರೊಳಗೆ ಏನಿಲ್ಲ ಅಂದರೂ ಒಂದು 11 ಗಂಟೆ ನೈಟ್ ಆಗುತ್ತೆ. ನಾವು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರೊಳಗೆ 12 ಗಂಟೆ ಆಗುತ್ತೆ. ತಗೊಂಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಹಾಗೆಯೇ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡೋದಕ್ಕೆ ಕುಕ್ಕರ್ನ ಇಟ್ಟಿದ್ದೀನಿ. ಇವಾಗ ಬಿರಿಯಾನಿ ಮಾಡಿಬಿಟ್ಟು ನೆಕ್ಸ್ಟು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಕಬಾಬ್ನ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ನೈಟ್ ವ್ಲಾಗ್ನ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗು ಬೆಳಗ್ಗೆನೇ ಎದ್ದು ನಾನು ಹಾಲು ಕರೆದು ಮತ್ತು ಕಾಫಿ ಎಲ್ಲ ಇಟ್ಕೊಟ್ಟು ಇವಾಗ ಪಾತ್ರೆ ಇದ್ದು ಸ್ವಲ್ಪ ಪಾತ್ರೆ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಪಾತ್ರೆ ವಾಶ್ ಮಾಡೋದಕ್ಕೆ ಹೊಂಟಿದ್ದೀನಿ. ಫ್ರೆಂಡ್ಸ್, ಹಾಗೇನೆ ಪಾತ್ರೆ ಎಲ್ಲ ವಾಶ್ ಮಾಡಾಯಿತು. ಇಲ್ಲಿ ಮನೆ ಹತ್ರ ಎಲ್ಲ ಸ್ವಲ್ಪ ಕಾಂಗ್ರೆಸ್ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು, ಫುಲ್ಲು ಸೆಡ್ರಾಗ್ಬಿಟ್ಟಿತ್ತು. ನೆನ್ನೆ ಒಂದು ಹಾವು ಬೇರೆ ನೋಡಿದ್ದೆ, ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಅದರೊಳಗೆ ಬಂದು ಹಾವು ಸೇರ್ಕೊಂಡ್ರೂ ಕಾಣಿಸಲ್ಲ. ನೆನ್ನೆ ತಾನೇ ಒಂದು ಹಾವು ನೋಡಿದ್ದೆ ಇಲ್ಲಿ.
ಫ್ರೆಂಡ್ಸ್, ಹಾಗೆಯೇ ನಮ್ಮ ಸೋಗೆಗುಡ್ಲಲ್ಲಿ ಎಲ್ಲ ಗೆದ್ದು ತಿಂದ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಯಜಮಾನ್ರು ಬೆಳಗ್ಗೆನೇ ಅದೆಲ್ಲನೂ ಬಡಿದ್ಬಿಟ್ಟು ಕೆಳಗೆ ಕುದುರಿಸ್ತಾಯಿದ್ರು. ಅದು ಒಲೆ ಕಚ್ಚಕ್ಕಿಟ್ಟಿದ್ದೀನಿ. ನೋಡಿ ಅಲ್ಲಿ ನೋಡಿ ಒಂದು ಕಡ್ಡಿ ತಗ, ಒಂದು ಕಡ್ಡಿ ಇದ್ದದ್ದು ಮಾಪ್ ಕಡ್ಡಿನೇ ತಗ. ಇಲ್ಲ ಅಲ್ಲಿ ಜಾಸ್ತಿ ಕಟ್ಟಾಯ್ತು ನೋಡಿಲ್ಲ. ಅಲ್ಲಿ ಅಲ್ಲೆಲ್ಲ ನೀರು ಅಲ್ಲಿ ಬಿದ್ದರು. ಅದು ಹಂಗೆ ರೋಡಿಗೆ